71ರ ಯುದ್ಧದ ನಂತರ ಬಾಂಗ್ಲಾದೇಶ ಪ್ರತ್ಯೇಕ ಆದಮೇಲೆ ಭಾರತ ಪಾಕಿಸ್ತಾನದ ಮಧ್ಯೆ ಯಾವುದೇ ನೇರ ಯುದ್ಧ ನಡೆದಿರೋದಿಲ್ಲ. ಆದರೆ ಕಾಶ್ಮೀರ ವಿಷಯಕ್ಕೆ ಮಾತ್ರ ಅಲ್ಲಿನ ಆಜಾದಿಗಳು ಅಂತ ಕರಿತಿರೋ, ಜಿಹಾದಿಗಳು ಅಂತ ಕರಿತಿರೋ, ಭಯೋತ್ಪಾದಕರು ಅಂತ ಕರಿತಿರೋ, ಒಟ್ಟಿನಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಕಾಶ್ಮೀರ ವಿಷಯಕ್ಕೆ ನಿರಂತರ ಘರ್ಷಣೆಗಳು ಈ ಕ್ಷಣದವರೆಗೂ ನಡೀತಾನೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಭಾರತ ಪ್ರಜಾಪ್ರಭುತ್ವ ಗಟ್ಟಿಯಾಗ್ತಾ ಹೋಗ್ತಾ ಇದೆ. ಭಾರತದ ಪ್ರಜಾಪ್ರಭುತ್ವ ತುಂಬಾ ಗಟ್ಟಿಯಾಗಿ ಹೋಗ್ತಾ ಇದೆ. ಎಷ್ಟು ಗಟ್ಟಿಯಾಗ್ತಿದೆ ಅಂದ್ರೆ ಒಂದು ಹಂತದಲ್ಲಿ ಅಮೆರಿಕದ ಪ್ರಜಾಪ್ರಭುತ್ವಕ್ಕಿಂತ ಬಹಳ ಆಳವಾದ ಪ್ರಜಾಪ್ರಭುತ್ವ ಭಾರತದಲ್ಲಿದೆ. ಒಬ್ಬ ತಾಲ್ಲೂಕ್ ಪಂಚಾಯತ್ ಅಧ್ಯಕ್ಷ ಇರ್ಬೋದು, ಪ್ರಧಾನಿನೇ ಇರ್ಬೋದು, ಮುಖ್ಯಮಂತ್ರಿನೇ ಇರ್ಬೋದು, ನಿಮಗೆ ಬಹುಮತ ಇಲ್ಲ ಅಂದ್ರೆ ನೇರವಾಗಿ ಅವ್ರು ಹೋಗಿ ರಾಜೀನಾಮೆ ಕೊಡ್ತಾರೆ. ಅಂಕೆ ಸಂಖ್ಯೆಗಳು ನಿಮ್ಗಿಲ್ಲ ಅಂದ್ರೆ ಯಾವುದೇ ಪ್ರಧಾನಿ ಇರಲಿ, ಮುಖ್ಯಮಂತ್ರಿ ಇರಲಿ, ತಾಲೂಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನೇ ಇರಲಿ ರಾಜೀನಾಮೆ ಕೊಡ್ತಾನೆ. ಅದರಿಂದ ಭಾರತದ ಪ್ರಜಾಪ್ರಭುತ್ವ ಬಹಳ ಬಲವಾಗಿದೆ. ಆದ್ರೆ ಪಾಕಿಸ್ತಾನದಲ್ಲಿ ಆ ರೀತಿ ಇಲ್ಲ. ಪಾಕಿಸ್ತಾನ ಈ 78 ವರ್ಷದಲ್ಲಿ ಬಹುತೇಕ ರಕ್ತ ಕ್ರಾಂತಿಯ ಮುಖಾಂತರ ಅಥವಾ ಕೆಲವು ಸಾರಿ ರಕ್ತ ಕ್ರಾಂತಿ ಅಲ್ಲದ ಮುಖಾಂತರ ಮಿಲಿಟರಿ ಆಡಳಿತನೇ 30-38 ವರ್ಷಗಳ ಕಾಲ ಅದು ಆಗ್ತಾ ಇದೆ. ಅದು ಜನರಲ್ ಯಾಕೂಬ್ ಖಾನ್ ಇರಲಿ ಅಥವಾ ಭುಟ್ಟೋ ಇರಲಿ, ಆ ನಂತರದಲ್ಲಿ ಜಿಯಾವುಲ್ ಹಕ್, ಅವರ ನಂತರ ಸಕ್ಸಸರ್ ಆಗಿ ಬಂದಂತಹ ಜನರಲ್ ಪರ್ವೇಜ್ ಮುಷರಫ್. ಯಾಕೆ ಮುಷರಫ್ ಅವ್ರನ್ನ ಈ ವಿಷಯದಲ್ಲಿ ಜ್ಞಾಪಿಸಬೇಕು ಅಂದ್ರೆ ಈ ಘಟನೆ ಕಾರ್ಗಿಲ್ ನಡೆದಿದ್ದೇ ಮುಷರಫ್ ಅವರ ಕಾಲದಲ್ಲಿ.